ಲಂಚವನ್ನು ತೆಗೆದುಕೊಂಡಿದ್ದಕ್ಕೇನೆ ಈಗ ಮ್ಯಾನೇಜರ್ಗೆ ಗಲ್ಲು ಎನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಮಾಜಿ ಜನರಲ್ ಮ್ಯಾನೇಜರ್ಗೆ ಈಗ ಗಲ್ಲು ಶಿಕ್ಷೆ ಎನ್ನುವಂತಹ ಮಾತು. ಚೀನಾದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂಥದ್ದು. ಬರೀ ಲಂಚನ ತೆಗೆದುಕೊಂಡಿದ್ದಕ್ಕೇನೆ ಮ್ಯಾನೇಜರ್ಗೆ ಗಲ್ಲು ಶಿಕ್ಷೆ ಆಗಿರುವಂತಹ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಮಾಜಿ ಜನರಲ್ ಮ್ಯಾನೇಜರ್ಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದೆ. ಚೀನಾದಲ್ಲಿ ಕೊಡಲಾದಂತಹ ಒಂದು ವಿಚಾರ ಇದು ನೋಡಿ. ಬಾಯಿ ಟಿಯಾನ್ಯೂಯಿ ಎಂಬಾತನಿಗೆ ಗಲ್ಲು ಶಿಕ್ಷೆಯಾಗಿದೆ. ಸುಪ್ರೀಂ ಪೀಪಲ್ಸ್ ಕೋರ್ಟ್ನ ಒಂದು ಅನುಮೋದಿಸಿದೆ ಈ ಒಂದು ವಿಚಾರವಾಗಿ ಆದೇಶವನ್ನು ಕೊಟ್ಟಿದೆ. ಅದಾದ ನಂತರ ನೋಡಿ, ಉತ್ತರ ಚೀನಾದ ಟಿಯಾನ್ಜಿಯನ್ ಪುರಸಭೆಯ ನ್ಯಾಯಾಲಯ ಮರಣ ದಂಡನೆಯನ್ನು ಜಾರಿ ಮಾಡಿದೆ. ಟಿಯಾನ್ಯುಎ ಒಂದು ಆಸ್ತಿಯ ನಿರ್ವಹಣಾ ಒಂದು ಸಂಸ್ಥೆ ಏನಿದೆ, ಚೀನಾ ಹುವಾರೋಂಗ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ಸ್ನಲ್ಲಿ ಮಾಜಿ ಜನರಲ್ ಮ್ಯಾನೇಜರ್ ಆಗಿದ್ದಂತಹ ಇವರಿಗೆ ಈಗ ಗಲ್ಲು ಶಿಕ್ಷೆ ಆಗಿದೆ. 1.1 ಬಿಲಿಯನ್ ಯುವಾನ್ಗಿಂತ ಹೆಚ್ಚು ಲಂಚವನ್ನು ಪಡೆದಂತಹ ಒಂದು ಆರೋಪ ಕೇಳಿ ಬಂದಿತ್ತು. ಶಿಕ್ಷೆ ವಿಧಿಸಿದ ನಂತರ ಆತನ ಒಂದು ವೈಯಕ್ತಿಕ ಆಸ್ತಿಯನ್ನು ಮುಟ್ಟುಗೋಲು ಕೂಡ ಹಾಕಿಕೊಳ್ಳಲಾಗಿದೆ. ಬಾಯಿ ಟಿಯಾನ್ಯೂಯಿ ಪಡೆದಂತಹ ಒಂದು ಲಂಚದ ಮೊತ್ತ ತುಂಬ ದೊಡ್ಡದಾಗಿತ್ತು. ಹೀಗಾಗಿ ಅವರಿಗೆ ಆ ಶಿಕ್ಷೆ ಸಾಮಾಜಿಕ ಒಂದು ಪರಿಣಾಮವು ತೀವ್ರವಾಗಿತ್ತು ಅಂತ ಹೇಳಿ ನ್ಯಾಯಾಲಯ ಕೂಡ ಇದೇ ಒಂದು ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದೆ, ತೀರ್ಮಾನವನ್ನು ಮಾಡಿದೆ. ಆತನ ಅಪರಾಧವು ರಾಜ್ಯದ ಒಂದು ಹಿತಾಸಕ್ತಿಗಳಿಗೆ ಹಾಗೂ ಚೀನಾದ ಜನರಿಗೆ ಹಾನಿ ಮಾಡ್ತಾ ಇದೆ. ಕಾನೂನು ಹೇಳ್ತಾ ಇರುವಂಥದ್ದು. ಕಾನೂನಿನ ಪ್ರಕಾರ ಅವನಿಗೆ ಅಂತ ಹೇಳಲಾಗದ, ಆದರೆ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ, ಆದೇಶವನ್ನು ಕೊಟ್ಟಿದೆ. ಯಾಕಂದರೆ ಬರೀ ಲಂಚವನ್ನು ತೆಗೆದುಕೊಂಡಿದ್ದಕ್ಕಾಗಿ ಈ ರೀತಿಯಾದಂತಹ ಒಂದು ಕಾನೂನು ನಮ್ಮ ದೇಶದಲ್ಲೂ ಬಂದರೂ ಕೂಡ ಚೆನ್ನಾಗಿರುತ್ತೆ, ಅವಾಗಾದರೂ ಸ್ವಲ್ಪ ಕಡಿಮೆ ಆಗಬಹುದು. ಆದರೆ ನಮ್ಮಲ್ಲಿ ಆ ರೀತಿ ಗಲ್ಲಿಗೇರಿಸ್ತಾ ಹೋದರೆ, ಗಲ್ಲು ಶಿಕ್ಷೆಯನ್ನು ಕೊಡ್ತಾ ಹೋದರೆ ಸುಮಾರು ಜನರಿಗೆ ಕೊಡಬೇಕಾಗತ್ತೆ. ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಜನ ಗಲ್ಲಿಗೆ ಸೇರ್ತಾರೋ ಗೊತ್ತಿಲ್ಲ. ಆದರೆ ಚೀನಾದಲ್ಲಿ ಈ ರೀತಿಯಾದಂಥ ಒಂದು ತೀರ್ಪು ಬಂದಿರೋದು ನಿಜಕ್ಕೂ ಕೂಡ ಇವರು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿದ್ದರು. ಲಂಚ ಅಂದರೆ 1.1 ಬಿಲಿಯನ್ ಯುವಾನ್ ಲಂಚವನ್ನು ಅದಕ್ಕಿಂತ ಹೆಚ್ಚಿನದಾಗಿ ಲಂಚವನ್ನು ತೆಗೆದುಕೊಂಡಿದ್ದು ಎನ್ನುವಂಥ ಮಾತು ಕೇಳಿ ಬರುತ್ತೆ. ಹೀಗಾಗಿ ನೋಡಿ, ಇದೇ ವಿಚಾರವನ್ನು ನಮ್ಮ ಒಂದು ಭಾರತದಲ್ಲಿ ನಾವೇನಾದರೂ ಹೋಲಿಕೆ ಮಾಡಿ ನೋಡೋದಾದರೆ, ನಮ್ಮಲ್ಲಿ ಕೋಟ್ಯಾನುಗಟ್ಟಲೆ ಲಂಚವನ್ನು ತೆಗೆದುಕೊಳ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಇಲ್ಲಿರುವಂತಹ ಬ್ಲಾಕ್ ಮನಿಯನ್ನು ತೆಗೆದುಕೊಂಡು ಹೋಗಿ ಬೇರೆ ದೇಶದಲ್ಲಿ ಇಡ್ತಾರೆ, ಬೇರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಮುಖ್ಯವಾಗಿ ಮಠಗಳಲ್ಲಿ ಸ್ವಾಮೀಜಿಗಳ ಹತ್ರ ಹೋಗಿ ಇಡುತ್ತಾರೆ. ಅಲ್ಲಿ ಯಾಕಂದರೆ ಏನು ಟ್ಯಾಕ್ಸ್ ಇಲ್ಲ, ಅದು ಇದು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಹಾಗಾಗಿ ಆದರೆ ಇಲ್ಲಿ ಚೀನಾದಲ್ಲಿ ಹಂಗಿಲ್ಲ ನೋಡಿ. ಒಬ್ಬ ಜನರಲ್ ಮ್ಯಾನೇಜರು ಲಂಚವನ್ನು ತೆಗೆದುಕೊಂಡಿದ್ದಕ್ಕಾಗಿ ಕೋರ್ಟ್ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನು, ಈತ ಬದುಕೋಕೆ ಯೋಗ್ಯನಲ್ಲ, ಇದು ಸಮಾಜಕ್ಕೆ ಜನರಿಗೆ ಹಾನಿ ಆಗ್ತಾ ಇದೆ, ಈತನ ಅಪರಾಧ ಏನಿದು ರಾಜ್ಯದ ಹಿತಾಸಕ್ತಿಗಳಿಗೆ ಮತ್ತು ಚೀನಾದ ಜನರಿಗೆ ಹಾನಿ ಮಾಡಿದೆ, ಹೀಗಾಗಿ ಈತ ಬದುಕೋಕೆ ಅರ್ಹನಲ್ಲ, ಯೋಗ್ಯನಲ್ಲ ಅಂತ ಹೇಳಿ ಆತನಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಕೂಡ ಇದು ದೊಡ್ಡದಾದಂತಹ ಒಂದು ನಿರ್ಧಾರ. ಲಂಚ ತೆಗೆದುಕೊಂಡಿದ್ದಕ್ಕಾಗಿ ಈ ರೀತಿಯಾಗಿ ಒಂದು ಗಲ್ಲು ಶಿಕ್ಷೆಯನ್ನು ಕೊಟ್ಬಿಟ್ಟಿದ್ದಾರೆ ಬಾಯಿ ಹುವಾನ್ಯಿಗೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನಿಗೆ ಗಲ್ಲು ಶಿಕ್ಷೆ ಆಗಿದೆ. ಕೋರ್ಟ್ ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡಿ ಆದೇಶವನ್ನು ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.